ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇಂದಿನ ವಿಡಿಯೋ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನೋಡಿ. ಈ ಥರ ಕಡ್ಡಿನ ಮುರ್ಕೊಟ್ಟಿದ್ದೇವೆ ನಮ್ಮ. ಇದಕ್ಕೆ ಇದು ಕಣಗಳು ಏರಿಸ್ಬೇಕು ಆರತಿಗೆ. ಈ ಥರ ಕಡ್ಡಿ ಫಸ್ಟು ಮುರ್ಕೊಂಡು ಆಮೇಲೆ ಇದಕ್ಕೆ ಒಂದೊಂದು ಕಲ್ಲನ್ನು ಚುಚ್ಚಬೇಕು. ತೋರಿಸ್ತೀನಿ ಹೇಗೆ ಏರಿಸೋದು ಅಂತ. ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ, ಆದರೂ ನಾನು ಮಾಡ್ತಿರೋದು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಾದ್ಮೇಲೆ ತೋರಿಸ್ತೀನಿ ಯಾವ ಥರ ಏರಿಸಿದ್ದೀನಿ ಅಂತ. ಇದು ತುದಿ ಚಿಕ್ಕದಾಗಿ ಇರೋ ಕಡೆ ಮುಟ್ಕೊಬೇಕು, ಚಿಕ್ಕದಾಗಿರೋ ಕಡೆ ದೊಡ್ಡ ಕಡಿಕೆ ಏರಿಸ್ಕೊಬೇಕು. ಓಕೆ, ಅಲ್ಲಾದ್ರೆ ಬಿಸಾಕಿ ಎರಡೇ ಕಾಲ ಈಗ ನನ್ನ ಮಗಳು ಮನ್ಸಿದ್ದೀನಿ, ಇಲ್ಲ ಅಂದರೆ ಹೂವೆಲ್ಲ ಚಿತ್ರಾನ್ನ ಆಗೋಗಿರೋದು. ನನ್ನ ಮಗಳು ಬಂದು ನಾನು ಏರಿಸಲೇ ಇಲ್ಲ, ಕೊನೆಗೂ ಎದ್ದೆ ಬಿಟ್ಟು ಸ್ವಲ್ಪ ಇದೆ. ಆದಷ್ಟು ಬೇಗ ಏರಿಸ್ಬಿಟ್ಟು ಎತ್ತಿ ಕಣ, ಇಲ್ಲಾಂದರೆ ಅವು ಇಲ್ದಂಗೆ ಮಾಡಿಬಿಡ್ತಾಳೆ. ಹಾಯ್ ಮೇಡಮ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಕಿಸಿ ಕೊಡು. ಫೋನ್ಸ್ ಇದೆಲ್ಲ ಆಯಿತು. ಈಗ ಹೂವು ಈ ಥರ ರೆಡಿ ಆಯಿತು. ಅದ್ರ ಜೊತೆಗೆ ಒಂದು 4 ಚೆಂಡು ಹೂವು ಆಗ ದಾಸವಾಳ ಏರ್ಸಿಕ್ಕಿದ್ದೀನಿ. ಆರೆಂಜು, ಯೆಲ್ಲೋ, ರೆಡ್. ಇದು ಒಂಥರ ಇದೆ ಹೂವು, ಇದು ಇನ್ನೊಂದು ಥರ ಇದೆ. ಇದು ಒಂಥರ, ಇದು ಬೇರೆ ಥರ ಇದೆ. ಇದು ಎಲ್ಲ ಒಂದೇ ಅಂದ್ಕೊಂಡೆ, ಆಮೇಲೆ ನೋಡಿದಾಗ ಗೊತ್ತಾಯಿತು ಇದು ಬೇರೆ. ಇದಕ್ಕೂ ಡಿಫ್ರೆನ್ಸ್ ನೋಡಿ. ಇದೊಂದು ಸ್ವಲ್ಪ ಉದ್ದಕ್ಕೆ ಇದೆ, ಇದೊಂದು ಸ್ವಲ್ಪ ಗಟ್ಟಿ ಇದೆ, ದಪ್ಪನೂ ಇದೆ ಲೇಯರು. ಈ ರೀತಿ ಪೋಣ್ಸ್ ಇಟ್ಟಿದ್ದೀನಿ. ಆರತಿಗೆ ಈಗ ರೆಡಿ ಮಾಡಬೇಕು, ಆಮೇಲೆ ಸಿಗ್ತೀನಿ. ಹೂವು ಎಲ್ಲ ಪೋಣಿಸಿದಾಯಿತು. ಹಿಂದಿನ ವೀಡಿಯೋದಲ್ಲಿ ನಾನು ತೊಮಟ ಮಾಡೋದು ಹೇಗೆ ಅಂತ ಅದ್ರಲ್ಲಿ ವೀಡಿಯೋದೆಲ್ಲ ಹಾಕಿದ್ದೀನಿ. ಯಾರಿನ್ನೂ ಆ ವಿಡಿಯೋ ನೋಡಿಲ್ಲ ಚೆಕ್ ಮಾಡಿ. ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ನಮ್ಮಮ್ಮ ಆರತಿಗೆ ರೆಡಿ ಮಾಡ್ತಿದ್ದಾರೆ. ಹೂವು ಎಲ್ಲ ಮುಡಿಸ್ತಾ ಇದ್ದಾರೆ. ಆರತಿ ಎಲ್ಲ ರೆಡಿ ಮಾಡಿದ್ದಾಯ್ತು ಅಕ್ಕ? ರೆಡಿ ಎಲ್ಲ ಆಯಿತು. ದೀಪಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆರತಿ ಎಲ್ಲ ಪೂಜಿದಾಯಿತು. ದೀಪಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಗೆಜ್ಜೆ ಬತ್ತಿ ಮಾಡ್ತಾಯಿದ್ದೀನಿ. ಯಾವ ದೇವ್ರದ್ದು ಯಾವ್ದು ಆರತಿ? ಇದು ವೀರಭದ್ರ ಸ್ವಾಮಿ, ಇದು ಕಳಗಟ್ಟಮ್ಮ, ಇದು ಸೇಂಟ್ ಮಾಡಮ್ಮ, ಕೊಲ್ಲಾಪುರದಮ್ಮ. ಆರತಿ ಪೂಜೆದೆಲ್ಲ ಆಯಿತು. ಈಗ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಒಂದು ಕಡೆ ನನ್ನ ಮಗಳೂ ಪೂಜೆ ಮಾಡ್ಕೊಂಬರ್ತಾ ಇದ್ದಾಳೆ. ಬೇಡ ಅಂದರೂ ಕೇಳಿಲ್ಲ, ಕಡ್ಡಿ ಇಸ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ. ನನ್ನ ಮಗಳಿಗೆ ಆರತಿ ಹೊಡ್ಸಿ ಫೋಟೋ ತೆಗಿಯೋಣ ಅಂತ ಒಂದು ಡ್ರೆಸ್ ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣ್ತಿತ್ತು, ಸಿಂಪಲ್ ಡ್ರೆಸ್ ಇದು. ಮನೆಗೊಂದು ಹೆಣ್ಮಗು ಇರಬೇಕು ಅನ್ನೋದಕ್ಕೆ ಆರತಿ ಹೊಡ್ಸೋಕೆ ಗಂಡು ಮಗುಗೆ ಆಗೋದಿಲ್ಲ, ಆದರೆ ಹೆಣ್ಮಗುಗಿದ್ರೆ ಹೊಡ್ಸ್ಬಿಟ್ಟು ಫೋಟೋ ಶೂಟ್ ಅಂತೆ ಎಲ್ಲ ಮಾಡ್ಬೋದು. ಸಿಂಪಲ್ಲಾಗಿ ಯಾಕೆ ಮಾಡಿದ್ದು ಅಂದರೆ ನಾವು ಮನೇಲೇ ಪೂಜೆ ಮಾಡೋದು, ಆದ್ದರಿಂದ ಸಿಂಪಲ್ಲಾಗೇ ಮಾಡೋದು. ನಾವು ಆರತಿ ಗ್ರ್ಯಾಂಡಾಗಿ ಮಾಡೋದು ಅಂದರೆ ಕೊಲ್ಲಾಪುರದಮ್ಮ, ಅದು ಊರಹಬ್ಬ, ಅದೊಂದಕ್ಕೆ ಗ್ರ್ಯಾಂಡಾಗಿ ಮಾಡೋದು. ಈಗ ಮನೆ ಮುಂದೆನೇ ಅದನ್ನು ದೇವ್ರಿರೋ ಸೈಡು ಹಿಡಿದ್ಬಿಟ್ಟು ಪೂಜೆ ಮಾಡ್ತಾರೆ ಅಷ್ಟೇ.
ಆರತಿನ ಎಲ್ಲ ಫೋಟೋಕ್ಕೂ ಪೂಜ್ಬಿಟ್ಟು ಈಚೆ ಬಂದು ಈ ಥರ ಪೂಜೆ ಮಾಡ್ತಿದ್ದಾರೆ. ನನ್ನ ಮಗಳು ಒರೆಸು ಅಂತಿಲ್ಲ, ಹಾಗಾಗಿ ಅವಳಿಗೆ ಒಂದು ಒರೆಸ್ಕೊಂಡು ಕರ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ನೈಟು ಊಟ ಮಾಡಿ ಮನಿಕೊಂಡ್ವಿ. ಬೆಳಗ್ಗೆ ನಾನು ಎದ್ದು ಮತ್ತೆ ಊರಿಗೆ ಹೋಗ್ಬೇಕಾಯಿತು. ಬಸ್ ಹತ್ತಿ ಊರಿಗೆ ಹೊರಟೆ. ಮತ್ತೆ ರಿಟರ್ನ್ ಬರಬೇಕು. ನನ್ನ ಮಗಳನ್ನ ಇಲ್ಲೇ ಬಿಟ್ಟು ನಾನು ಒಬ್ಬಳೇ ಹೊರಟೆ. ಭಾಗ್ಯಲಕ್ಷ್ಮಿ ಬಾಂಡ್ ಬಂದಿತ್ತು ನನ್ನ ಮಗಳದು. ಅದು ಈಸ್ಕೊಳೋಕ್ಕೆ ಮದರೇ ಸೈನ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಬಂದೆ. ಗಂಗಮ್ಮ ದೇವಸ್ಥಾನದ ಹತ್ರ ಎಲ್ಲರನ್ನೂ ಕರೆದಿದ್ರು. ಅಲ್ಲೋಗಿ ಫಾರಮ್ ಎಲ್ಲ ಫಿಲ್ ಮಾಡಿ 1.5 ಆಯಿತು ಎಲ್ಲರದು ಕೊಡೋದು. ಆಮೇಲೆ ಇಸ್ಕೊಂಡು ಬಂದೆ. ಈ ರೀತಿ ಇದೆ ಇವಾಗ. ಇದು ಪಾಸ್ಬುಕ್ ಥರ ಬಂದಿದೆ. ಇದು ಮೊದಲು ಬಾಂಡಲ್ಲಿ ಬರ್ತಿತ್ತಂತೆ, ನನಗೂ ಗೊತ್ತಿಲ್ಲ, ಅಲ್ಲಿರೋರು ಹೇಳಿದ್ದು. ನೀವು ಯಾರ್ಯಾರು ಅಪ್ಲೈ ಮಾಡಿದ್ರು ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ. ಹೊಳಲ್ಕೆರೆಯಿಂದ ತುಮಕೂರಿಗೆ ಬಂದು ತುಮಕೂರಿಂದ ಕುಣಿಗಲ್ ಬಸ್ ಹತ್ತಿ ಬಂದೆ. ಹೆಬ್ಬೂರಲ್ಲಿ ನಮ್ಮ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದರು. ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಚಿಕ್ಕಪ್ಪರು ಬರ್ತೀನಿ ಅಂತ ಹೇಳಿದರು. ಹೆಬ್ಬೂರು ಹೇಳ್ಕೊಂಡು ಕಾಯ್ತಾ ಇದ್ದೆ, ಯಾಕೆಂದರೆ ಒಡವೆ ತರಬೇಕಿತ್ತು ಮಗುಗೆ. ಇದು ನಮ್ಮ ಚಿಕ್ಕಪ್ಪರು ಕೊಡಿಸಿರೋದು ನಮ್ಮ ಅಣ್ಣನ ಮಗಳಿಗೆ. ಕಿವಿ ಚುಚ್ಚಿಸ್ಬೇಕು ಅವರು ಅಂತ ತಂದಿದ್ರು ಅವ್ರದ್ದು. ನಮ್ಮ ಚಿಕ್ಕಪ್ಪರದು. ನಮ್ಮಮ್ಮ ಕಾಲಣಿಗೆ ಕೊಡಿಸಿದ್ರು ಮಗುಗೆ. ಇದೆ ಗಟ್ಟಿ ಇದೆ, ಸಿಂಪಲ್ಲಾಗಿರೋದೇ ತಗೊಂಡ್ರು. ನಾನು ಚೈನ್ ಕೊಡಿಸ್ದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.